ನಮಸ್ಕಾರ ಕರ್ನಾಟಕ. ಕ್ಲೌಡ್ ಟಾಕ್ಸ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಮಾಂಡ್ ಲೈನ್ ಇಂಟರ್ಫೇಸ್ನ ಹೇಗೆ ಇನ್ಸ್ಟಾಲ್ ಮಾಡೋದು, ಕಾನ್ಫಿಗರ್ ಮಾಡೋದು, ಹಾಗೆ ಇದನ್ನು ಉಪಯೋಗಿಸಿ ಹೇಗೆ ನೀವು S3 ಬಕೆಟ್ನ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈ ಕಮಾಂಡ್ ಲೈನ್ ಇಂಟರ್ಫೇಸ್ ಯಾಕೆ ಉಪಯೋಗಿಸ್ತೀವಿ ನಾವು S3 ಬಕೆಟ್ಗೆ ಅಂದರೆ, ನಾವು ಕಾನ್ಸೋಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ಫೈಲ್ಸ್ ಏನಿದೆಯಲ್ಲ ಅದಕ್ಕೆ ಒಂದು ಲಿಮಿಟೇಷನ್ ಇದೆ. 160 GB ವರೆಗೂ ನೀವು ಅಪ್ಲೋಡ್ ಮಾಡಬಹುದು. ಆದರೆ ಅದಕ್ಕಿಂತ ದೊಡ್ಡ ಫೈಲ್ ನೀವು ಅಪ್ಲೋಡ್ ಮಾಡಬೇಕಂದ್ರೆ ಅದಕ್ಕೆ ನೀವು ಕಮಾಂಡ್ ಲೈನ್ ಇಂಟರ್ಫೇಸ್ನ ಬಳಸಬೇಕಾಗತ್ತೆ. ಸೊ ಈ ಒಂದು S3 ಬಕೆಟ್ನಲ್ಲಿ ನಾವೇನು ಆಬ್ಜೆಕ್ಟ್ನ ಸ್ಟೋರ್ ಮಾಡ್ತೀವಲ್ಲ ಅದಕ್ಕೆ ನೀವು 0 ಇಂದ 5 TB ವರೆಗೂ ಇರುವಂತಹ ಫೈಲ್ಸ್ನ ನೀವು ಅಪ್ಲೋಡ್ ಮಾಡಬಹುದಾಗಿರುತ್ತೆ. ಈಗ ನೋಡಿ, ನಾನಿಲ್ಲಿ CLI ಟೂಲ್ ಯಾವ ಪೇಜಲ್ಲಿ ಇದೆಯಲ್ಲ ಡೌನ್ಲೋಡ್ಸು, ಆ ಪೇಜಿಗೆ ಬಂದಿದ್ದೀನಿ. ಇದನ್ನು ನಾನು ಈ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಈಗ ನಾನು ವಿಂಡೋಸ್ CLI ಫೈಲ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಲೇಟೆಸ್ಟ್ ವರ್ಷನ್ಗೆ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಡೌನ್ಲೋಡ್ ಆದಂತಹ MSI ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರದ ಒಂದು ವಿಸರ್ಡ್ ಕಾಣಿಸುತ್ತೆ. ಇಲ್ಲಿ ನಾನು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂದಾಗಲೇ ಎಕ್ಸಿಸ್ಟಿಂಗ್ ಇನ್ಸ್ಟಾಲೇಷನ್ ಇರೋದ್ರಿಂದ ಇದು ಚೇಂಜ್ ಮಾಡಬೇಕಾ ಬೇಡವಾ ಅಂತ ಕೇಳ್ತಾ ಇದೆ. ನಾನು ಚೇಂಜ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಈಗ ಚೇಂಜ್. ನಾನು ಈಗಾಗಲೇ ಒಂದು ಸರ್ತಿ ಇನ್ಸ್ಟಾಲ್ ಮಾಡಿದ್ರಿಂದ ಅದು ನನಗೆ ಚೇಂಜ್ ಅಂತ ಕೇಳ್ತು. ನಿಮಗೆ ಜಸ್ಟ್ ನೆಕ್ಸ್ಟ್ ಅಂತ ಕೊಟ್ಟು ಯಾವ ಒಂದು ಫೈಲ್ ಲೊಕೇಶನಲ್ಲಿ ನಿಮ್ಮ ಫೈಲ್ ಡೌನ್ಲೋಡ್ ಆಗಬೇಕೋ ಅದನ್ನು ಕೇಳಿರುತ್ತೆ. ಸೊ ಈಗ ನಾನು ಫಿನಿಶ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವೇನು ಮಾಡೋಣ ಅಂದರೆ, ನೀವು ವಿಂಡೋಸ್ ಲ್ಯಾಪ್ಟಾಪ್ನಲ್ಲಿದ್ದರೆ ನಿಮ್ಮ ಕಮಾಂಡ್ ಪ್ರಾಂಪ್ಟ್ಗಾದರೂ ಹೋಗಬಹುದು ಅಥವಾ ಪವರ್ ಶೆಲ್ಗಾದರೂ ಹೋಗಬಹುದು. ನಾನು ಪವರ್ ಶೆಲ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಈಗ ಈ ಒಂದು CLI ಇನ್ಸ್ಟಾಲ್ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ನಾನಿಲ್ಲಿ AWS --ವರ್ಷನ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ಸ್ಟಾಲ್ ಆಗಿರೋದ್ರಿಂದ ಇದು ನಿಮಗೆ ಇಲ್ಲಿ AWS CLI ವರ್ಷನ್ನ ತೋರಿಸ್ತಾ ಇದೆ. ಈಗ ನಾವೇನು ಮಾಡೋಣ ಅಂದರೆ, ಈ ಒಂದು ಕಮಾಂಡ್ ಲೈನ್ ಇಂಟರ್ಫೇಸ್ನ ಕಾನ್ಫಿಗರ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾನು AWS ಕಾನ್ಫಿಗರ್ ಅನ್ನೋ ಒಂದು ಕಮಾಂಡ್ನ ಟೈಪ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಆಕ್ಸೆಸ್ ಕೀ ID ಅಂತ ಕೇಳ್ತಾ ಇದೆ. ಈ ಆಕ್ಸೆಸ್ ಕೀ ಐಡಿನ ನಾವು ಜನರೇಟ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನನ್ನ AWS ಮ್ಯಾನೇಜ್ಮೆಂಟ್ ಕಾನ್ಸೋಲ್ಗೆ ಹೋಗಿ ಇಲ್ಲಿ ಯೂಸರ್ಸ್ ಅಂತ ಸರ್ಚ್ ಮಾಡ್ತಿದ್ದೀನಿ. ನೀವು ನನ್ನ IAM ವಿಡಿಯೋ ನೋಡಿದರೆ ಅಲ್ಲಿ ನಾವು ಯೂಸರ್ಸ್ನ ಕ್ರಿಯೇಟ್ ಮಾಡಿದ್ವಿ ಅಲ್ವಾ. ಸೊ ನೀವು ಯೂಸರ್ಸ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ಲಿಸ್ಟ್, ನೀವೇನು ಯೂಸರ್ಸ್ನ ಕ್ರಿಯೇಟ್ ಮಾಡಿದ್ದೀರಾ IAM ಯೂಸರ್ಸ್ನ, ಆ ಲಿಸ್ಟಿಗೆ ಹೋಗಿ ಇಲ್ಲಿ ನಾನು ಒಂದು ಯೂಸರ್ನ ಪಿಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಸೆಕ್ಯೂರಿಟಿ ಕ್ರಿಡೆನ್ಷಿಯಲ್ಸ್ ಅನ್ನೋ ಒಂದು ಟ್ಯಾಬ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ತೀನಿ. ಇದಾದ ನಂತರ ಕ್ರಿಯೇಟ್ ಆಕ್ಸೆಸ್ ಕೀ ಅನ್ನೋ ಒಂದು ಬಟನ್ ಇದೆ, ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಸಕ್ಸೆಸ್ ಅಂತ ಬರ್ತಿದೆ. ನೀವು ಈ CSV ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಯಾತಕ್ಕೆ ಅಂದರೆ, ಈ ಸೀಕ್ರೆಟ್ ಆಕ್ಸೆಸ್ ಕೀ ಅಥವಾ ಪಾಸ್ವರ್ಡ್ ಏನಿರುತ್ತಲ್ಲ ಅದು ಒಂದೇ ಸರ್ತಿ ನಿಮಗೆ ಕಾಣಿಸೋದು, ನೆಕ್ಸ್ಟ್ ಕಾಣಿಸಲ್ಲ. ಸೊ ಇದನ್ನ ಒಂದು ಸೇಫ್ ಆಗಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಈಗ ನಮ್ಮ ಆಕ್ಸೆಸ್ ಕೀ ಜನರೇಟ್ ಆಗಿದೆ. ನೀವು ಯಾವ ಯೂಸರ್ ಅಕೌಂಟ್ನ ಯೂಸ್ ಮಾಡಿ ಈ ಬಕೆಟ್ನ ಮ್ಯಾನೇಜ್ ಮಾಡೋಕ್ಕೆ ಇಷ್ಟಪಡ್ತೀರೋ ಆ ಯೂಸರ್ಗೆ ನೀವು ಆಕ್ಸೆಸ್ ಕೀ ಐಡಿನ ಜನರೇಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನೀಗ ಜನರೇಟ್ ಮಾಡಿದ್ದೀನಲ್ಲ, ನಾನು ಈಗ ಕೀನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಹಾಗೆಯೇ ನನ್ನ ಆಕ್ಸೆಸ್ ಕೀ ಐಡಿ ಆಯಿತು. ಈಗ ಆಕ್ಸೆಸ್ ಕೀ ಅಂದರೆ ಪಾಸ್ವರ್ಡ್ನ ಪೇಸ್ಟ್ ಮಾಡಿದ್ದೀನಿ. ನೋಡಿ, ಡಿಫಾಲ್ಟ್ ರೀಜನ್ ನೇಮ್ ಅಂತ ಇಲ್ಲಿ ಕೇಳ್ತಾ ಇದೆ. ಈ ಡಿಫಾಲ್ಟ್ ರೀಜನ್ ನೇಮ್ ನೀವು ಯಾವುದನ್ನು ಬೇಕಾದರೂ ಚೂಸ್ ಮಾಡಬಹುದು. ನಾನು EU-Central 1 ಅಂತ ಚೂಸ್ ಮಾಡಿದ್ದೀನಿ. ಡಿಫಾಲ್ಟ್ ಔಟ್ಪುಟ್ ಫಾರ್ಮ್ಯಾಟ್ ಏನಿದೆಯಲ್ಲ ಇದನ್ನು ನಾನು ಹಾಗೆ ಬಿಡ್ತೀನಿ. ಸೊ ಒಂದು ಎಂಟರ್ ಕ್ಲಿಕ್ ಮಾಡಿದ್ದೀನಿ ಅಷ್ಟೇ. ಸೊ ಈಗ ನಾವು ಕಾನ್ಫಿಗರ್ ಮಾಡಾಯಿತು ಆಯಿತಾ. ಯಾವ ಯೂಸರ್ ಅಕೌಂಟ್ನ ಯೂಸ್ ಮಾಡಿ ನಮ್ಮ ಬಕೆಟ್ ಮ್ಯಾನೇಜ್ ಮಾಡಬೇಕು ಅಂತ ನಾವಿಲ್ಲಿ ಕಾನ್ಫಿಗರ್ ಮಾಡಿ ಇಟ್ಕೊಂಡಿದ್ದೀವಿ ಕಮಾಂಡ್ ಲೈನ್ ಇಂಟರ್ಫೇಸಲ್ಲಿ. ಸೊ ಈಗ ನಾವೇನು ಮಾಡೋಣ ಅಂದರೆ, ಒಂದು ಬಕೆಟ್ನ ಕ್ರಿಯೇಟ್ ಮಾಡೋಣ. ಸೊ AWS ಸ್ಪೇಸ್ S3 MB ಮೇಕ್ ಬಕೆಟ್ ಆಯಿತಾ. ಸೊ S3 // ನಾನು ಒಂದು ಬಕೆಟ್ನ ಕ್ರಿಯೇಟ್ ಮಾಡ್ತೀನಿ. ಟೆಸ್ಟ್ ಅನ್ನೋ ಒಂದು ಬಕೆಟ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ನೆನಪಿರಲಿ, ಬಕೆಟ್ ನೇಮು ಗ್ಲೋಬಲಿ ಯುನೀಕ್ ಆಗಿರಬೇಕು. ಸೊ ಎಂಟರ್. ನೋಡಿ, ಇಲ್ಲಿ ಬಕೆಟ್ ಇವಾಗ ಕ್ರಿಯೇಟ್ ಆಯಿತು ಅಲ್ವಾ.
ಸೊ ಈಗ ನೀವು ಏನು ಮಾಡ್ಬೋದು ಅಂದರೆ, ನೀವು ಯಾವ್ದಾದ್ರು ಒಂದು ಫೈಲ್ನ ಕಾಪಿ ಮಾಡಬೇಕು ಆಯಿತಾ. ನಿಮ್ಮ ಲ್ಯಾಪ್ಟಾಪಿಂದ ಒಂದು ಫೈಲ್ನ ಕಾಪಿ ಮಾಡಬೇಕು ಅಂದರೆ ನೀವಿಲ್ಲಿ ಅದರ ಪಾತ್ನ ಕೊಡಬಹುದು. AWS S3 ಕಾಪಿಗೆ CP ಹಾಗೆ ಇದರ ಒಂದು ಲೊಕೇಶನ್, ಸರಿನಾ. ನೋಡಿ, ಲೊಕೇಶನ್ನ ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಆ ಒಂದು ಫೈಲ್ ನೇಮ್ನ ನಾನು ಇಲ್ಲಿ ಕೊಡ್ತೀನಿ. ಎಲ್ಲಿಗೆ ಪೇಸ್ಟ್ ಮಾಡಬೇಕು? ನಮ್ಮ S3 ಬಕೆಟ್ಗೆ. ಸೊ CTK-test. ನೋಡಿ, ಇಲ್ಲಿ ಅಪ್ಲೋಡ್ ಆಯಿತು ಅಂತ ಇದು ನಮಗೆ ತೋರಿಸ್ತಾ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿರಬಹುದು, ಈ ಕಮಾಂಡ್ಸ್ ಏನಿದೆಯಲ್ಲ, ಈ ಕಮಾಂಡ್ಸ್ ನಮಗೆ ಲೈನಕ್ಸ್ನಲ್ಲಿ ಹೇಗಿರುತ್ತಲ್ಲ, CP ಕಾಪಿ ಮಾಡೋಕ್ಕೆ ಅಥವಾ ಮೂವ್ ಮಾಡೋಕ್ಕೆ MV, ರಿಮೂವ್ ಮಾಡೋಕ್ಕೆ RM, ಇದೇ ಥರ ಸಿಮಿಲರ್ ಆಗಿದೆ ಈ ಒಂದು ಕಮಾಂಡ್ ಲೈನ್ ಇಂಟರ್ಫೇಸ್ ಕಮಾಂಡ್ಸ್ ಕೂಡ. ನೀವು ಈ ಎಲ್ಲ ಕಮಾಂಡ್ಸ್ನ AWS CLI ಕಮಾಂಡ್ಸ್ನ ಒಂದು ಲಿಂಕ್ ಇದೆ, ಆ ಲಿಂಕ್ನಲ್ಲಿ ನೀವು ನೋಡಬಹುದು. ಆ ಲಿಂಕ್ನ ಕೂಡ ನಾನು ನಿಮಗೆ ಪೇಸ್ಟ್ ಮಾಡ್ತೀನಿ. ನಾವೀಗ ಏನು ಉಪಯೋಗಿಸ್ತಿದ್ದೀವಿ ಇದನ್ನೆಲ್ಲ ಹೈ ಲೆವೆಲ್ ಕಮಾಂಡ್ಸ್ ಅಂತ ಕರೀತಾರೆ. ಈಗ ನಾವು ಈ ಬಕೆಟ್ನ ಕ್ರಿಯೇಟ್ ಮಾಡಾಯಿತು, ಹಾಗೆ ಆಬ್ಜೆಕ್ಟ್ನ ಅಪ್ಲೋಡ್ ಕೂಡ ಮಾಡಾಯಿತು. ಇಷ್ಟು ಮಾತ್ರ ಅಲ್ಲ, ನೀವು ಇನ್ನೂ ಬಹಳಷ್ಟು ಕಮಾಂಡ್ಸ್ನ ಯೂಸ್ ಮಾಡಬಹುದು. ನಾನು ಆಗಲೇ ಹೇಳ್ದಂಗೆ ಇದು ನಿಮ್ಮ ಲೈನಕ್ಸ್ನಲ್ಲಿ ನೀವು ವರ್ಕ್ ಮಾಡಿದರೆ ಅಲ್ಲಿ ಏನು ಕಮಾಂಡ್ಸ್ ಯೂಸ್ ಮಾಡ್ತೀವಿ ಅದೇ ಥರದ ಕಮಾಂಡ್ಸ್ ಇಲ್ಲಿ ಕೂಡ ಇದೆ. ಸೊ ಇದನ್ನ ಕೂಡ ನೀವು ಟ್ರೈ ಮಾಡಿ. ಈಗ ನಾನು ವಾಪಸ್ ಮ್ಯಾನೇಜ್ಮೆಂಟ್ ಕಾನ್ಸೋಲ್ಗೆ ಹೋಗಿ ಅಲ್ಲಿ ಒಂದು ಸರ್ತಿ ಚೆಕ್ ಮಾಡೋಣ, ಈ ಎಲ್ಲ ಆಬ್ಜೆಕ್ಟ್ ಅಪ್ಲೋಡ್ ಆಗಿದೆಯಾ ಅಂತ ನೋಡೋಣ. ನಾನೀಗ S3 ಕ್ಲಿಕ್ ಮಾಡಿದ್ದೀನಿ. ನೋಡಿ, ನಾವಲ್ಲಿ ಕ್ರಿಯೇಟ್ ಮಾಡಿದ್ದು ಟೆಸ್ಟ್ ಬಕೆಟ್ನ ಅಲ್ವಾ. ನೋಡಿ, ಯು ಸೆಂಟ್ರಲ್ 1 ಅಂತ ಚೂಸ್ ಮಾಡಿದ್ದೆ ನಾನು. ಸೊ CTK ಟೆಸ್ಟ್ ಅನ್ನೋ ಒಂದು ಬಕೆಟ್, ಈ ಬಕೆಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಈಗ ನಾನು. ಸೊ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ನಮಗೆ ಈ ಒಂದು ಪಿಕ್ಚರ್ ನಾನು ಅಪ್ಲೋಡ್ ಮಾಡಿದ್ದು ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಈಗ ನಾನು ಇದನ್ನು ರಿಮೂವ್ ಮಾಡೋ ಪ್ರಯತ್ನ ಮಾಡ್ತೀನಿ. ನೋಡಿ, ಇಲ್ಲಿ AWS S3 ರಿಮೂವ್ ಅಂತ ಹೇಳಿ ಈ ಎಲ್ಲಿ ನಾನು ಇದನ್ನು ಸ್ಟೋರ್ ಮಾಡಿದ್ನೋ ಅದು ಆ ಒಂದು ಪಾತ್ ಕೊಡ್ತಾ ಇದ್ದೀನಿ. ನೋಡಿ, ಡಿಲೀಟ್ ಆಯಿತು ಅಂತ ಹೇಳ್ತಾ ಇದೆ. ಸೊ ಹೀಗೆ ನೀವು ಸುಲಭವಾಗಿ ನಿಮ್ಮ ಒಂದು ಆಬ್ಜೆಕ್ಟ್ಸ್ನ, ಬಕೆಟ್ಸ್ನ ಎಲ್ಲ ಈ ಒಂದು ಕಮಾಂಡ್ ಲೈನ್ ಇಂಟರ್ಫೇಸಿಂದ ಮ್ಯಾನೇಜ್ ಮಾಡಬಹುದು. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋಯಿಂದ ನಿಮಗೆ ಸಹಾಯ ಆಗಿದೆ ಅಂತ ಅನ್ಕೋತೀನಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಕ್ಲೌಡ್ ಟಾಕ್ಸ್ ಕನ್ನಡ ಇಂದ ಧನ್ಯವಾದಗಳು.